ನಂದಿ ಜೋಡೆತ್ತುಗಳು ಉಳಿದರೆ ಮಾತ್ರ ಮಾನವ ಸಂತತಿ ಉಳಿಯಲು ಸಾಧ್ಯ. ಬಸನಗೌಡ ಎಸ್ ಪಾಟೀಲ ಬೊಮ್ನಾಳ. ನಂದಿ ಜೋಡೆತ್ತುಗಳು ಉಳಿದರೆ ಮಾತ್ರ ಮಾನವ ಸಂತತಿ ಹಾಗೂ ರೈತರು ಉಳಿಯಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ನಂದಿ ಸಂತತಿ ಕಾಪಾಡುವಲ್ಲಿ ಎಲ್ಲರೂ ಜಾಗೃತರಾಗೋಣ ಎಂದು ಪಂಚಮಸಾಲಿ ಸಮಾಜದ ಯುವ ಮುಖಂಡರು ಹಾಗೂ ಅರಳಿಹಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಸನಗೌಡ ಎಸ್ ಪಾಟೀಲ್ ಬೊಮ್ನಾಳ ಕರೆ ನೀಡಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಕಿಳೆಂಗಾವ ಬಸವೇಶ್ವರ ದೇವಸ್ಥಾನದಲ್ಲಿ ನಂದಿ ಕೂಗು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಭಾರತ ದೇಶ ಆರೋಗ್ಯಭರಿತವಾಗಿರಬೇಕಾದರೆ ನಂದಿ ಸಂಪತ್ತನ್ನ ಉಳಿಸುವುದಕ್ಕೆ ಮೊದಲು ಆದ್ಯತೆ ನೀಡಬೇಕು. ದೇವಸ್ಥಾನದಲ್ಲಿ ನಂದಿ ಕೂಗು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ. ಇಲ್ಲಿ ಸಹಸ್ರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲೆಲ್ಲರೂ ರೈತಾಪ ಜನಾಂಗ ಸೇರಿದ್ರು. ಆದರೆ ಮುಂದಿನ ದಿನಮಾನಗಳಲ್ಲಿ ಜೋಡೆತ್ತಿನ ರೈತ ನಂದಿ ಕೂಗು ಈ ಕಾರ್ಯಕ್ರಮವನ್ನು BL ಪಾಟೀಲ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇನ್ನು ಮುಂದಿನ ದಿನಮಾನದಲ್ಲಿ ನಾವು ಈ ಠರಾವನ್ನು ಪಾಸ್ ಮಾಡಿದ್ದೀವಿ. ಈ ಭಾಗದ ಇಡೀ ರಾಜ್ಯದ ರೈತರು ಜೋಡೆತ್ತಿನ ರೈತರು ಏನದಾರಲ್ಲ ಅವರೆಲ್ಲರೂ ಕೂಡಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡೋದಂತ ವಿಚಾರ ಮಾಡಿದ್ದೀವಿ. ರಾಜ್ಯದ ಮುಖ್ಯಮಂತ್ರಿಯವರಿಗೆ ಉಪಮುಖ್ಯಮಂತ್ರಿಗಳವರಿಗೆ ಭೇಟಿಯಾಗಿ ಈ ರಾಜ್ಯದ ಜನರ ರೈತರ ಸಮಸ್ಯೆಯನ್ನು ಏನೈತಪ್ಪ ಅನ್ನುವಂಥ ನಂದಿ ಕೂಗು ಏನೈತೆ ಅನ್ನುವಂಥ ತಿಳಿಸುವಂಥ ವಿಚಾರವನ್ನು ನಾವು ಮುಖ್ಯಮಂತ್ರಿಯವರಿಗೆ ಭೇಟಿಯಾಗಲಿಕ್ಕೆ ದಿನಾಂಕವನ್ನು ನಾವೊಂದು ಸಮಿತಿಯನ್ನು ನೇಮಕ ಮಾಡಿ ಆ ಸಮಿತಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗವರಿದ್ದೀವಿ. ಮುಂದಿನ ನಿರ್ಮಾಣದಲ್ಲಿ ರೈತರಿಗಾಗಿ ಆ ಜೋಡೆತ್ತಿನ ರೈತನಿಗಾಗಿ ಏನೇನು ರೂಪರೇಷೆ ಮಾಡ್ಕೋಬೇಕು ಅದನ್ನು ಚಿಂತನೆ ಮಾಡಿ ವೈಜ್ಞಾನಿಕವಾಗಿ ರೈತಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಅದನ್ನೆಲ್ಲನೂ ಕೂಡ ನಾವು ಮುಂದಿನ ದಿನಮಾನದಲ್ಲಿ ಹೋರಾಟ ಮುಖಾಂತರ ಮಾಡ್ತೀವಿ ಅಂತ. ವಿಜಯಪುರದ ಬಸವರಾಜ ಬಿರಾದಾರ ಮಾತನಾಡಿ, ನಂದಿ ಜೋಡೆತ್ತುಗಳು ನಮ್ಮ ಮನೆಯಲ್ಲಿದ್ದರೆ ಅದು ಸಾಕ್ಷಾತ್ ದೇವರ ಸ್ವರೂಪವಿದ್ದಂತೆ. ನಂದಿ ರೈತರಿಗೆ ನಾನಾ ಉಪಯುಕ್ತಗಳು ಆಗುತ್ತದೆ. ಎಲ್ಲರೂ ಒಂದಾಗಿ ನಂದಿ ಕೂಗಿಗೆ ಕೈಜೋಡಿಸುವುದರ ಮೂಲಕ ಸರ್ಕಾರದ ಗಮನ ಸೆಳೆಯೋಣ ಎಂದು ಕರೆ ನೀಡಿ ಬಸವೇಶ್ವರ ದೇವಸ್ಥಾನದಲ್ಲಿ ಹಿರಿಯ ವಕೀಲರಾದಂಥ BL ಪಾಟೀಲ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಂದಿ ಕೂಗು ಕಾರ್ಯಕ್ರಮ ಒಂದು ಜರುಗಿತು. ಇದರ ಮುಖ್ಯ ಉದ್ದೇಶ ರಾಜ್ಯಾದ್ಯಂತದಲ್ಲಿರುವಂಥ ಜೋಡೆತ್ತಿನ ಕೃಷಿಕರಿಗೆ ಒಂದು ವಿಶೇಷವಾದಂಥ ಕಾನೂನು ಮತ್ತು ಯೋಜನೆ ಜಾರಿಗೊಳ್ಳಬೇಕು ಅನ್ನುವಂಥ ಒಂದು ಉದ್ದೇಶ ಅಡಗಿರುವಂಥದ್ದು. ಮುಂದಿನ 10 ವರ್ಷಗಳವರೆಗೆ 10% ಬಜೆಟನ್ನು ಪ್ರತಿ ವರ್ಷ ಜೋಡೆತ್ತಿನ ಕೃಷಿಕರಿಗೆ ಮೀಸಲಿಟ್ಟದ್ದೇ ಆದರೆ ಒಂದು 10 ಪಟ್ಟು ನಂದಿ ಸಂಪತ್ತು ಹೆಚ್ಚಿಗೆ ಆಗೋಕ್ಕೆ ಸಾಧ್ಯತೆ ಇದೆ. ಈ ಒಂದು ಕುರಿತು ವೈಜ್ಞಾನಿಕ ಚಿಂತನೆಗಳು ಒಂದು ಪ್ರತಿ ಗ್ರಾಮಗಳಲ್ಲಿ ಜರುಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ನಂದಿ ಕೂಗು ಅನ್ನುವಂಥ ಅಭಿಯಾನ ಈ ಒಂದು ಕೆಳೆಗಾಂವ್ ಬಸವೇಶ್ವರ ದೇವಸ್ಥಾನದಲ್ಲಿ ಇವತ್ತು ಏನು ಜರುಗಿದೆ ಇದು ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ಈ ಚಿಂತನೆ ಕಾರ್ಯಕ್ರಮ ಜರುಗಬೇಕಾಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಇವತ್ತು ನೀಡಲಾಗಿದೆ. ಸಮಾಜ ಸೇವಕರು ಹಾಗೂ ಸಹಕಾರ ಧುರೀಣರಾದ ಮುರುಗೇಶ್ ಬಾನಿ ಮಾತನಾಡಿ, ನಂದಿ ಸಂತತಿ ಉಳಿಯಬೇಕು, ಬೆಳೆಯಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ಜೋಡೆತ್ತುಗಳನ್ನ ಸಾಕುವುದರ ಮೂಲಕ ನಂದಿ ಸಂತತಿಯನ್ನ ಉಳಿಸಿ ಬೆಳೆಸೋಣ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಇಡೋಣ. ಸರ್ಕಾರ ಒಂದು ವೇಳೆ ಸ್ಪಂದಿಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು. ಶ್ರೀ ಗುರು ಬಸವಲಿಂಗಾಯ ನಮಃ. ಸುಕ್ಷೇತ್ರ ಶ್ರೀ ಬಸವೇಶ್ವರ ದೇವಸ್ಥಾನದ ಮೂಲಕ ಇವತ್ತು ನಂದಿ ಸಂತತಿ ಉಳಿಬೇಕು, ಬೆಳಿಬೇಕು ಅನ್ನುವಂಥ ಒಂದು ಸದಾಶಯದೊಂದಿಗೆ ನಾವು ಬಸವಣ್ಣನ ದೇವಸ್ಥಾನದಲ್ಲಿ ಈ ನಂದಿ ಕೂಗು ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದು. ಈ ಮೂಲಕ ಇವತ್ತು ಇಡೀ ಒಂದು ರಾಜ್ಯಾದ್ಯಂತ ವಿಶ್ವಾದ್ಯಂತ ಈ ಕೂಗು ಕೇಳಬೇಕು, ಸರ್ಕಾರ ಎಚ್ಚೆತ್ತಬೇಕು. ಯಾವ ರೀತಿ ಉಳಿದೆಲ್ಲ ಕಾರ್ಯಗಳಿಗಾಗಿ ಇವತ್ತು ರೈತರ ಒಂದು ಕಾರ್ಯಗಳಿಗಾಗಿ ಹಾಗೂ ರೈತನ ಬೆನ್ನೆಲುಬಾಗಿರುವಂತಹ ಶಕ್ತಿಯಾಗಿರುವಂತಹ ನಮ್ಮ ನಂದಿ ಸಂತತಿ ಉಳಿಲಿಕ್ಕೆ ಆ ನಂದಿ ಸಂತೆಯನ್ನು ಬೆಳೆಸಲಿಕ್ಕೆ ವಿಶೇಷವಾಗಿರುವಂತಹ ಅನುದಾನವನ್ನು ಸರ್ಕಾರ ಮಾಡಿಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಸಹ ಒಂದು ಅರ್ಪಿಸುವಂಥ ಕಾರ್ಯಕ್ರಮ ನಡೆದದ್ದು. ಈ ಒಂದು ಅಭಿಯಾನ ಇಲ್ಲಿಗೆ ನಿಲ್ಲಿಲ್ಲ. ಇವತ್ತಿನಿಂದ ಬಸವಣ್ಣನ ಕೇಂದ್ರದಿಂದ ಬಸವಣ್ಣನ ಆಶೀರ್ವಾದದಿಂದ ಆರಂಭಗೊಂಡು ನಮ್ಮ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ಒಂದು ತಾಲೂಕಿನಲ್ಲಿ ಗ್ರಾಮಗಳಲ್ಲಿ ಸಂಚರಿಸುವ ಮೂಲಕ ನಂದಿ ಸಂತತಿ ಉಳಿವಿಗಾಗಿ ಈ ಆಂದೋಲನ ನಿರಂತರವಾಗಿ ನಡೆಯುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಕಾಗವಾಡ ಯುವ ಕಾಂಗ್ರೆಸ್ ಅಧ್ಯಕ್ಷ ಉಮೇಶ್ ಪಾಟೀಲ ಮಾತನಾಡಿ, ನಂದಿ ಸಂತತಿ ಉಳಿಸುವ ಕುರಿತು ವೈಜ್ಞಾನಿಕ ಚಿಂತನೆ ಜೊತೆಗೆ ಮಣ್ಣು ಉಳಿಸುವ ನಂದಿ ಕೃಷಿಕರಿಗೆ ಮುಂದಿನ 10 ವರ್ಷಗಳವರೆಗೆ ಪ್ರತಿ ವರ್ಷ 10% ಬಜೆಟ್ ಅನ್ನು ಮೀಸಲಿಡುವ ಮೂಲಕ ಕಾನೂನು ಜಾರಿಗೆ ತರಲು ಸರ್ಕಾರಕ್ಕೆ ಎಚ್ಚರಿಕೆ ನೀಡೋಣ ಎಂದರು. ಏನಂಬ ನಮ್ಮ ಕೃಷಿ ಉಳಿವಿಗಾಗಿ ಸಂಪತ್ತವಾಗಿರುವಂಥ ನಮ್ಮ ನಂದಿ ಇಡೀ ನಮ್ಮ ರಾಷ್ಟ್ರಕ್ಕೆಂದು ಲಾಂಛನವಾಗಿತ್ತು ಅಂತ ನಂದಿ ಇವತ್ತು ನಮ್ಮ ಕೃಷಿ ಪ್ರಧಾನವಾದ ನಂದಿ ಇವತ್ತು ಅನೇಕ ನಮ್ಮ ಕೃಷಿ ಚಟುವಟಿಕೆಗಳಿಗೆ ಬಳಸುವಂಥ ನಮ್ಮ ನಂದಿಯ ಕೃಷಿ ಭೂಮಿ ಉಳಿವಿಗಾಗಿ ಆಗಲಿ ನಮ್ಮ ಹೈನು ಉತ್ಪಾದನೆಗಳಿಗಾಗಲಿ ಇವತ್ತು ನಂದಿ ಇವತ್ತು
ಮಾಯವಾಗ್ತದೆ. ಮೋಟಗಿ ಮಠದ ಪ್ರಭುಚನ್ನಬಸವ ಸ್ವಾಮೀಜಿ, ಶೆಟ್ಟರ ಮಠದ ಮರುಳಸಿದ್ದ ಸ್ವಾಮೀಜಿ, ನ್ಯಾಯವಾದಿ BL ಪಾಟೀಲ ಮಾತನಾಡಿ, ನಂದಿ ಸಂತತಿ ಉಳಿಸಿ ಬೆಳೆಸುವುದರ ಜೊತೆಗೆ ಜೋಡೆತ್ತುಗಳನ್ನ ಪಾಲನೆ ಪೋಷಣೆ ಮಾಡೋಣ ಮತ್ತು ನಮ್ಮ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟು ಅವುಗಳನ್ನ ಈಡೇರಿಸುವ ಮಟ್ಟದಲ್ಲಿ ಹೋರಾಟ ಮಾಡೋಣ ಎಂದು ಕರೆ ನೀಡಿದರು. ಇದೇ ಸಮಯದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಸತೀಶ್ ಹೊನ್ನಗೋಳ, ದರೆಪ್ಪ ದೇವನಗೋಳ, ಮುರುಗೇಶ್ ಬಾನಿ, ದರೆಪ್ಪ ಟಕ್ಕಂಡವರ್, ಗಣೇಶ್ ಹೊನ್ನಗೋಳ, ಸುರೇಶ್ ಹಳ್ಳಿಕಟ್ಟಿ, ರಾಹುಲ ಶಿವಗೋಳ, ರಾಘವೇಂದ್ರ ಜಗಳಗಂಟಿ, ಶಿವಸೋಮನಾಥ, ರಮೇಶ್ ಕಸ್ತೂರಿ, ಗುರುಪಾದ ಹಳ್ಳಿಕಟ್ಟಿ, ರವಿ ನಾಗಗೋಳ ಮತ್ತು ಸುಭಾಷ್ ನಾಯ್ಕ, ವಕೀಲ ಮಹೇಶ್ ಅಬ್ಬಿಹಾಳ, ಚೆನ್ನವೀರ ಎಕ್ಕಂಟಿ ಹಾಗೂ ಸರ್ಕಾರ ಪರವಾಗಿ ನಾಗಪ್ಪ ಪಂತೋಜ ಮನವಿಯನ್ನ ಸ್ವೀಕರಿಸಿದರು. ಸತೀಶ್ ಕೋಳಿ, ನ್ಯೂಸ್ ಪಾರ್ಕ್, ಚಿಕ್ಕೋಡಿ.